ಇವತ್ತು ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ, ಕ್ವಿಕ್ಕಾಗಿ ಮಾಡ್ಬೋದು. ದಪ್ಪ ಸೈಜ್ದು 3 ಈರುಳ್ಳಿ, ಸಣ್ಣ ಸಣ್ಣ 4 ಟೊಮೆಟೊ, ಅರ್ಧ ಕಟ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ಸ್ಟಾರ್ ಹೂವು, ಒಂದು ಪಲಾವ್ ಎಲೆ, ಸ್ವಲ್ಪ ಕಾಳು ಮೆಣಸು ಹಾಕಿ ತುಪ್ಪ ಮತ್ತು ಎಣ್ಣೆ ನೀಟಾಗಿ ಬಾಡಿಸ್ಕೋಬೇಕು. ಹಾಗಾಗಿ ಈರುಳ್ಳಿನ ಈ ಥರ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಕೋಬೇಕು. ನಾವು ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಖಾರದ ಪುಡಿ, ಟೊಮೆಟೊ ಇಷ್ಟನ್ನು ಹಾಕಿ ಫುಲ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಖಾರಕ್ಕೆ ಒಂದೇ ಒಂದು ಸ್ಪೂನು, ಒಂದು ಕಾಲಷ್ಟು ಧನಿಯಾ ಪುಡಿ, ಗರಂ ಮಸಾಲೆ, ಚಿಕನ್ ಬಿರಿಯಾನಿ ಮಸಾಲೆ ಇದ್ದರೆ ಅದನ್ನು ಹಾಕಿ, ಆಮೇಲೆ ಚಿಕನ್ ಪೀಸಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಅದೇ ಕುಕ್ಕರ್ಗೆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗೆ ಚಿಕನ್ ಪೀಸಸ್ಸು ನೀಟಾಗಿ ಅಂಟ್ಕೊಂಡು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ, ನೀಟಾಗಿ ಬೇಯುತ್ತೆ. ಕುಕ್ಕರ್ ವಿಷಲ್ ಹೋದ್ಮೇಲೆ ನೋಡಿ ಚಿಕನ್ನು ಗ್ರೇವಿನೂ ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಉಳಿದಂತಹ ನೀರಿರುತ್ತಲ್ಲ, 1 ಲೋಟ ನೀರು ಅವಾಗ ಮಾಡಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಬಿಡಿ. ಮುಚ್ಚಿ 2 ವಿಷಲ್ ಹೊಡಿಸಿ ಸಾಕು. ಅದಾದಮೇಲೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.